ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ನಮ್ಮ ಕರ್ನಾಟಕ ಮೈಸೂರು ವಿಭಾಗ ಅಂತಕ್ಕಂಥ ಒಂದು ಪಾಠದ ಮುಂದುವರೆದ ಭಾಗವನ್ನು ನಾವು ಈಗ ಅಧ್ಯಯನ ಮಾಡೋಣ. ಹಾಗಾದರೆ ಪಾಠದ ಹೆಸರು ನಮ್ಮ ಕರ್ನಾಟಕ ಮೈಸೂರು ವಿಭಾಗ. ಹಾಗಾದರೆ ಹಿಂದಿನ ಒಂದು ಅವಧಿಯಲ್ಲಿ ನಾವು ಈ ಮೈಸೂರು ವಿಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯ ಒಂದು ವಿಶಿಷ್ಟತೆಗಳ ಕುರಿತು ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಕಳೆದ ಒಂದು ಅವಧಿಯಲ್ಲಿ ನಾವು ಮೊದಲನೆಯ ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಕುರಿತು ಸಂಪೂರ್ಣವಾಗಿ ಅಧ್ಯಯನವನ್ನ ನಾವು ಮಾಡಿರ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಅದರ ಒಂದು ಮುಂದಿನ ಭಾಗದಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂತಂದ್ರೆ ಅದು ಚಾಮರಾಜನಗರ ಜಿಲ್ಲೆ ಅಂತೇಳಿ ಅದರ ಹೆಸರು. ನೋಡಿ ಮಕ್ಕಳೇ, ಈ ಮೈಸೂರು ಅಂತಕ್ಕಂಥ ಜಿಲ್ಲೆ ಅಧ್ಯಯನ ಮಾಡಿದ ನಂತರ ನಾವು ಚಾಮರಾಜನಗರ ಅಂತಕ್ಕಂಥ ಒಂದು ಜಿಲ್ಲೆಯ ಕುರಿತು ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಕಳೆದ ಒಂದು ಅವಧಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟತೆಗಳ ಕುರಿತು ಸಾಕಷ್ಟು ಅಧ್ಯಯನವನ್ನ ನಾವು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಮೈಸೂರು ಅಂದ ತಕ್ಷಣ ನಮ್ಮ ನೆನಪಿಗೆ ಬರತಕ್ಕಂಥದ್ದು ಅದು ಒಂದು ಸಾಂಸ್ಕೃತಿಕ ನಗರ ಅಂತೇಳಿ ಅದು ಪ್ರಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಅಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಮೈಸೂರಿನ ಅರಮನೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಎರಡನೇದಾಗಿ KRS ಜಲಾಶಯ ಅಂತ ನಾವು ಹೇಳ್ತಾ ಇದ್ದೀವಿ. ಮೂರನೇದು ಮೈಸೂರಿನಲ್ಲಿ ಇರ್ತಕ್ಕಂಥ ಒಂದು ಮೃಗಾಲಯ ಇರಬಹುದು. ನಾಲ್ಕನೇದಾಗಿ ಬರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟ ಇರಬಹುದು. ಹೀಗೆ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನ ಒಳಗೊಂಡಿರತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂತಂದ್ರೆ ಅದು ಮೈಸೂರು ಜಿಲ್ಲೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈಗ ಬರ್ತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂದ್ರೆ ಚಾಮರಾಜನಗರ ಅಂತಕ್ಕಂಥ ಒಂದು ಜಿಲ್ಲೆ. ಹಾಗಾದ್ರೆ ಈ ಚಾಮರಾಜನಗರ ಅಂತಕ್ಕಂಥ ಒಂದು ಜಿಲ್ಲೆಗೆ ಪ್ರಾಚೀನ ಕಾಲದಲ್ಲಿ ಇರತಕ್ಕಂಥ ಒಂದು ಹೆಸರು ಏನು ಅಂತಂದ್ರೆ ಅದರ ಹೆಸರು ಅರಿಕುಟಾರ ಅಂತೇಳಿ ಕರೀತಾ ಇದ್ರು. ನೋಡಿ ಮಕ್ಕಳೇ, ಈ ಚಾಮರಾಜನಗರ ಜಿಲ್ಲೆಗೆ ಪ್ರಾಚೀನ ಕಾಲದಲ್ಲಿ ಇರತಕ್ಕಂಥ ಒಂದು ಹೆಸರು ಏನು ಅಂದ್ರೆ ಅರಿಕುಟಾರ ಅಂತೇಳಿ ಅದರ ಹೆಸರು. ಅರಿಕುಟಾರ ಅಂತೇಳಿ ಅದನ್ನ ಕರೀತಾ ಇದ್ರು ಪ್ರಾಚೀನ ಕಾಲದಲ್ಲಿ. ಹಾಗಾದ್ರೆ ಇದಕ್ಕೆ ಈ ಚಾಮರಾಜನಗರ ಜಿಲ್ಲೆ ಅಂತೇಳಿ ಹೆಸರು ಬಂದಿದ್ದು ಹೇಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಇದೆ. ನೋಡಿ ಮಕ್ಕಳೇ, ಅವತ್ತಿನ ಒಂದು ಕಾಲಾವಧಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥವ್ರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಮೈಸೂರು ಪ್ರಾಂತ್ಯದಲ್ಲಿ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥವ್ರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಇವರ ತಂದೆಯವರಾಗಿರ್ತಕ್ಕಂಥ ಚಾಮರಾಜ ಒಡೆಯರು ಅಂತಕ್ಕಂಥವ್ರು ಇದ್ರು. ಅವರ ಒಂದು ಹೆಸರು ಯಾವಾಗಲೂ ಉಳಿಯಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಂದೆಯವರಾಗಿರ್ತಕ್ಕಂಥ ಚಾಮರಾಜ ಒಡೆಯರವರ ಒಂದು ಸವಿ ನೆನಪಿಗಾಗಿ ಈ ಒಂದು ಜಿಲ್ಲೆಗೆ ಚಾಮರಾಜನಗರ ಅಂತಕ್ಕಂಥ ಒಂದು ಹೆಸರು ಇಟ್ಟಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಹಾಗಾದ್ರೆ ಈ ಚಾಮರಾಜ ಒಡೆಯರವರು ಅವತ್ತಿನ ಕಾಲದಲ್ಲಿ ಇಲ್ಲಿ ಚಾಮರಾಜೇಶ್ವರ ಅಂತಕ್ಕಂಥ ಒಂದು ದೇವಾಲಯವನ್ನ ಅಲ್ಲಿ ಕಟ್ಟಿಸಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಚಾಮರಾಜನಗರ ಅಂತಕ್ಕಂಥ ಒಂದು ಹೆಸರು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಏನು ಅಂತಂದ್ರೆ ಆ ಒಂದು ಪ್ರದೇಶವನ್ನ ಅವತ್ತಿನ ಒಂದು ಕಾಲದಲ್ಲಿ ಆಗ್ತಾ ಇರತಕ್ಕಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಂದೆಯವರಾಗಿರ್ತಕ್ಕಂಥ ಚಾಮರಾಜ ಒಡೆಯರವರ ಒಂದು ನೆನಪಿಗೆ ಈ ಒಂದು ಜಿಲ್ಲೆಗೆ ಚಾಮರಾಜನಗರ ಅಂತಕ್ಕಂಥ ಒಂದು ಹೆಸರನ್ನ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯವನ್ನ ಈ ಚಾಮರಾಜ ಒಡೆಯರವರು ಅಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಒಂದು ದೇವಾಲಯದ ಹೆಸರು ಏನಂತಂದ್ರೆ ಚಾಮರಾಜೇಶ್ವರ ಅಂತಕ್ಕಂಥ ಒಂದು ದೇವಾಲಯ. ಅಲ್ಲಿರ್ತಕ್ಕಂಥ ಒಂದು ದೇವಾಲಯದ ಹೆಸರೇನು? ಚಾಮರಾಜೇಶ್ವರ ಅಂತಕ್ಕಂಥ ಒಂದು ದೇವಾಲಯ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಒಂದು ದೇವಾಲಯವನ್ನ ಅವತ್ತಿನ ಕಾಲದಲ್ಲಿ ಚಾಮರಾಜ ಒಡೆಯರವರು ಏನ್ ಮಾಡಿದರು? ಕಟ್ಟಿಸಿದರು. ಚಾಮರಾಜ ಒಡೆಯರು ಇವರು ಏನ್ ಮಾಡಿದ್ರು? ಈ ಒಂದು ದೇವಾಲಯವನ್ನ ಅವತ್ತಿನ ಕಾಲದಲ್ಲಿ ಕಟ್ಟಿಸಿರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ
ಯಾವ ಯಾವ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಅಂತಂದ್ರೆ ಅಲ್ಲಿ ಬಹುತೇಕವಾಗಿ ವಾಸವಾಗಿರತಕ್ಕಂಥ ಜನರು ಹಿಪ್ಪು ನೇರಳೆ ಎಲೆಯನ್ನ ಅಂದ್ರೆ ರೇಷ್ಮೆ ಬೆಳೆಯನ್ನು ಏನು ಬೆಳೀತಾ ಇದಾರೆ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಕಚ್ಚಾ ವಸ್ತು ಯಾವುದಂದ್ರೆ ಹಿಪ್ಪು ನೇರಳೆ ಬೆಳೆ ಅಂತಕ್ಕಂಥದ್ದನ್ನ ಅಲ್ಲಿ ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಿಪ್ಪು ನೇರಳೆ ಒಂದು ಸೊಪ್ಪನ್ನ ಅಲ್ಲಿ ಬೆಳೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು ಯಾವುದು ಅಂತಂದ್ರೆ ಆ ಹಿಪ್ಪು ನೇರಳೆ ಒಂದು ಸೊಪ್ಪಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬೇಡಿಕೆಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ರೇಷ್ಮೆ ಗೂಡು ಅಂತಕ್ಕಂಥದ್ದು ಅಲ್ಲಿ ಏನಾಗ್ತಾ ಇದೆ ಸಿದುಗೊಳ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಈಗ ಆ ಒಂದು ರೇಷ್ಮೆ ಬೆಳೆ ಇರತಕ್ಕಂಥದ್ದು ಈ ಭಾಗದಲ್ಲಿ ಬಹಳಷ್ಟು ಕಡಿಮೆ ಕಂಡು ಬರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಒಂದು ಕಾಲದಲ್ಲಿ ಈ ಒಂದು ಭಾಗದಲ್ಲಿ ಈ ರೇಷ್ಮೆ ಬೆಳೆಯನ್ನ ಅತ್ಯಧಿಕ ಪ್ರಮಾಣದಲ್ಲಿ ಅಲ್ಲಿ ವಾಸವಾಗಿರ್ತಕ್ಕಂಥ ಜನರು ಬೆಳೀತಾ ಇದ್ರು ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದ್ದೀವಿ. ಹಾಗಾದ್ರೆ ಈ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಅಂತಕ್ಕಂಥ ಒಂದು ತಾಲೂಕಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಇದೆ. ಅದರ ಹೆಸರು ಏನು ಅಂತಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾ ಇದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇಲ್ಲಿ ಅನೇಕ ವನ್ಯಜೀವಿಗಳು ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ಅಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಆನೆ ಇರಬಹುದು, ಹುಲಿ ಇರಬಹುದು, ಚಿರತೆ ಇರಬಹುದು, ಇನ್ನಿತರ ಅನೇಕ ವನ್ಯಜೀವಿಗಳು ಅಲ್ಲಿ ವಾಸವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ವನ್ಯಜೀವಿಗಳನ್ನು ನೋಡಲಿಕ್ಕೆ ಅನೇಕ ಪ್ರವಾಸಿಗರು ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರತಿ ವರ್ಷ ಭೇಟಿಯನ್ನು ಕೊಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇದಾದ ನಂತರ ಬರ್ತಕ್ಕಂಥ ಮತ್ತೊಂದು ವನ್ಯಮೃಗಧಾಮ ಯಾವುದು ಅಂತಂದ್ರೆ ಅದರ ಹೆಸರು ಬಿಳಿಗಿರಿ ರಂಗನ ಬೆಟ್ಟ ಅಂತೇಳಿ ಅದನ್ನು ಕರೀತಾ ಇದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಆದ ನಂತರ ಬರ್ತಕ್ಕಂಥದ್ದು ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮತ್ತೊಂದು ಉದ್ಯಾನವನ ಯಾವುದು ಅಂತಂದ್ರೆ ಅದರ ಹೆಸರು ಬಿಳಿಗಿರಿ ರಂಗನ ಬೆಟ್ಟ. ಬಿಳಿಗಿರಿ ರಂಗನ ಬೆಟ್ಟ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದು ಕೂಡ ವನ್ಯ ಮೃಗಗಳ ಒಂದು ಉದ್ಯಾನವನ. ಹಾಗಾದ್ರೆ ಇಲ್ಲಿಯೂ ಕೂಡ ನಾವು ಅನೇಕ ವನ್ಯಜೀವಿಗಳನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ಇದಾದ ನಂತರ ಅಲ್ಲಿ ಬರ್ತಕ್ಕಂಥ ಒಂದು ಮತ್ತೊಂದು ದೇವಸ್ಥಾನಗಳು ಕೂಡ ಅಲ್ಲಿ ಹಲವಾರು ಕಂಡು ಬರ್ತಾ ಇದಾವ. ಅಲ್ಲಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ದೇವಸ್ಥಾನಗಳು ಯಾವುವು ಅಂದರೆ ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯ ಕಂಡು ಬರ್ತಾ ಇದೆ. ಹಿಮವದ್ ಅಂತಕ್ಕಂಥ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕೂಡ ಆ ಒಂದು ಭಾಗದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಜಿಲ್ಲೆಯಲ್ಲಿ ಅನೇಕ ಧಾರ್ಮಿಕ ಸ್ಥಳಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಹರದನಹಳ್ಳಿಯಲ್ಲಿ ಲಿಂಗಾಯತ ಸಾಧಕರ ಒಂದು ಗದ್ದಿಗೆಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಈ ಜಿಲ್ಲೆಯ ಪ್ರಮುಖ ತಾಲೂಕುಗಳಾಗಿರ್ತಕ್ಕಂಥ ಕೊಳ್ಳೇಗಾಲ ಅಂತಕ್ಕಂಥ ಒಂದು ತಾಲೂಕಿನಲ್ಲಿ ಈ ರೇಷ್ಮೆ ಬೆಳೆಯನ್ನ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಆ ಕೊಳ್ಳೇಗಾಲ ತಾಲೂಕು ಅಂತಕ್ಕಂಥದ್ದು ಈ ರೇಷ್ಮೆ ಬೆಳೆಯನ್ನು ಬೆಳೆಯಲಿಕ್ಕೆ ಅತಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ತಾಲೂಕು ಅದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಚಿಕ್ಕಲೂರಿನಲ್ಲಿ ಒಂದು ಸಿದ್ದಪ್ಪಾಜಿ ಅಂತಕ್ಕಂಥ ಒಂದು ಸ್ವಾಮೀಜಿಯವರ ಒಂದು ಗದ್ದುಗೆ ಇರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಲಪಾತ ಯಾವುದು ಅಂದ್ರೆ ಹೊಗೇನಕಲ್ ಅಂತಕ್ಕಂಥ ಒಂದು ಜಲಪಾತ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಹೊಗೇನಕಲ್ ಅಂತಕ್ಕಂಥ ಒಂದು ಜಲಪಾತ, ಹೊಗೇನಕಲ್ ಅಂತಕ್ಕಂಥ ಒಂದು ಜಲಪಾತ ಅಲ್ಲಿ ಕಂಡು ಬರ್ತಾ ಇದೆ. ಇವೆಲ್ಲ ಚಾಮರಾಜ ಜಿಲ್ಲೆಯ ಒಂದು ವಿಶಿಷ್ಟತೆಗಳು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಾಗಾದ್ರೆ ಅಲ್ಲಿ ಈ ಷಡಕ್ಷರ ದೇವನ ಒಂದು ಗದ್ದುಗೆ ಕೂಡ ಈ ಯಳಂದೂರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಷಡಕ್ಷರ ದೇವ ಪ್ರಾಚೀನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ, ಆತನ ಹೆಸರು ಷಡಕ್ಷರ ದೇವ ಅಂತೇಳಿ ಅವತ್ತನ್ನು ನಾವು ಕರೀತಾ ಇದ್ವಿ.
ಹಳಗನ್ನಡ ಸಾಹಿತ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಸಾಧಕ ಆತ. ಆತನು ಕೂಡ ಆತನ ಒಂದು ಸಮಾಧಿ ಕೂಡ ಎಲ್ಲಿದೆ? ಈ ಷಡಕ್ಷರ ದೇವನ ಒಂದು ಗದ್ದುಗೆ ಅಂತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಅದು ಯಲಂತೂರು ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇನ್ನು ಮುಂದೆ ಬರತಕ್ಕಂಥ ಒಂದು ಜಿಲ್ಲೆ ಯಾವುದು? ಹಾಸನ ಜಿಲ್ಲೆ. ಇವೆಲ್ಲ ಅಂಶಗಳು ಈ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶಿಷ್ಟತೆಗಳು ಇವಾಗಿದಾವ. ನೋಡಿ ಮಕ್ಕಳೇ, ಈ ಚಾಮರಾಜನಗರ ಜಿಲ್ಲೆಗೆ ಪ್ರಾಚೀನ ಕಾಲದಲ್ಲಿ ಕರೀತಾ ಇರತಕ್ಕಂಥ ಹೆಸರು ಹರಿಕುಟಾರ ಅಂತೇಳಿ ಕರೀತಾ ಇದ್ರು. ಆ ಹೆಸರು ಯಾವ ರೀತಿ ಬಂತು ಅಂತಂದ್ರೆ, ಈ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆಯವರಾಗಿರ್ತಕ್ಕಂಥ ಚಾಮರಾಜ ಒಡೆಯರ್ ಅವರು ಅವರ ಒಂದು ಹೆಸರಿನಿಂದ ಅವರ ಒಂದು ಸವಿ ನೆನಪು ಉಳಿಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಚಾಮರಾಜನಗರ ಅಂತೇಳಿ ಅದಕ್ಕೆ ಹೆಸರನ್ನ ಇಟ್ಟರು. ಇವರು ಏನ್ ಮಾಡಿದ್ರು ಅಂದ್ರೆ ಅವತ್ತಿನ ಕಾಲದಲ್ಲಿ ಚಾಮರಾಜೇಶ್ವರ ಅಂತಕ್ಕಂಥ ಒಂದು ದೇವಾಲಯವನ್ನ ಅಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ನಾವು ಕಾಣ್ತಿದೀವಿ. ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನದ ಒಂದು ಹೆಸರು ಏನು ಅಂತಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಅದನ್ನು ಕರೀತಾ ಇದ್ದಾರೆ. ಅಲ್ಲಿ ಆನೆ, ಹುಲಿ, ಚಿರತೆ ಹೀಗೆ ಇನ್ನಿತರ ಒಂದು ವನ್ಯಜೀವಿಗಳು ವಾಸವಾಗಿರ್ತಕ್ಕಂಥ ಒಂದು ಸ್ಥಳ. ಆ ಒಂದು ಸ್ಥಳವನ್ನ ಪ್ರತಿ ವರ್ಷ ಅನೇಕ ಪ್ರವಾಸಿಗರು ಬಂದು ಅಲ್ಲಿ ನೋಡ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನು ಎರಡನೇ ಬರ್ತಕ್ಕಂಥದ್ದು ಬಿಳಿಗಿರಿ ರಂಗನ ಬೆಟ್ಟ ಅಂತಕ್ಕಂಥದ್ದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಅದು ಕೂಡ ಅನೇಕ ವನ್ಯಜೀವಿಗಳು ವಾಸವಾಗಿರ್ತಕ್ಕಂಥ ಒಂದು ಉದ್ಯಾನವನ ಆಗಿರ್ತಕ್ಕಂಥದ್ದು. ಇನ್ನ ಸುಂದರವಾಗಿರ್ತಕ್ಕಂಥ ಒಂದು ಜಲಪಾತ ಅಲ್ಲಿ ಕಂಡು ಬರ್ತಾ ಇದೆ. ಅದರ ಹೆಸರು ಹೊಗೇನಕಲ್ ಜಲಪಾತ ಅಂತೇಳಿ ಕರೀತಾ ಇದ್ದಾರೆ. ಹೀಗೆ ಈ ಚಾಮರಾಜನಗರ ಜಿಲ್ಲೆ ಅಂತಕ್ಕಂಥದ್ದು ಹಲವು ವಿಶಿಷ್ಟತೆಗಳಿಂದ ಕೂಡಿರ್ತಕ್ಕಂಥ ಒಂದು ಜಿಲ್ಲೆ ಇದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಜಿಲ್ಲೆ ಆದ ನಂತರ ಮುಂಬರತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂದ್ರೆ ಹಾಸನ ಅಂತಕ್ಕಂಥ ಒಂದು ಜಿಲ್ಲೆ. ಮಕ್ಕಳೇ, ಹಾಸನ ಅಂದ ತಕ್ಷಣ ನಿಮ್ಮ ನೆನಪಿಗೆ ಬರತಕ್ಕಂಥ ಒಂದು ವಿಷಯ ಏನು ಅಂತಂದ್ರೆ, ಅಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಇರತಕ್ಕಂಥದ್ದು ಹಾಸನಾಂಬೆ ಅಂತಕ್ಕಂಥ ಒಂದು ದೇವಾಲಯ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಸನಾಂಬೆ ಅಂತಕ್ಕಂಥ ಒಂದು ದೇವಾಲಯ ಅಲ್ಲಿ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿಯೇ ಈ ಒಂದು ಜಿಲ್ಲೆಗೆ ಹಾಸನ ಅಂತಕ್ಕಂಥ ಒಂದು ಹೆಸರು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಒಂದು ಸ್ಥಳದಲ್ಲಿ ಹಾಸನಾಂಬೆ ದೇವಾಲಯ ಇರುವುದರಿಂದ ಆ ಒಂದು ಜಿಲ್ಲೆಗೆ ಹಾಸನ ಅಂತೇಳಿ ಹೆಸರು ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಹಾಸನಾಂಬೆ ಅಂತಕ್ಕಂಥ ಒಂದು ದೇವಾಲಯ ವರ್ಷಕ್ಕೆ ಒಂದು ಬಾರಿ ಮಾತ್ರ ಅದರ ಒಂದು ಗರ್ಭಗುಡಿ ಅಂತಕ್ಕಂಥದ್ದು ತೆರೆದಿರುತ್ತದೆ. ಕೆಲವು ದಿನಗಳ ಕಾಲ ಮಾತ್ರ, ವರ್ಷಕ್ಕೆ ಒಂದು ಬಾರಿ ಮಾತ್ರ ಈ ಹಾಸನಾಂಬೆಯ ಒಂದು ದರ್ಶನ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನರಿಗೆ, ಆ ಒಂದು ಜಿಲ್ಲೆಯಿಂದ ಬೇರೆ ಬೇರೆ ಇರತಕ್ಕಂಥ ಜನರಿಗೆ ವರ್ಷಕ್ಕೆ ಒಂದು ಬಾರಿ ಮಾತ್ರ ಈ ಹಾಸನಾಂಬೆಯ ದೇವಿಯ ಒಂದು ದರ್ಶನ ಅಂತಕ್ಕಂಥದ್ದು ಆಗ್ತಾ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಜಿಲ್ಲೆಯಲ್ಲಿ ಈ ಅನೇಕ ದೇವಾಲಯಗಳು, ಈ ಹೊಯ್ಸಳ ಒಂದು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಅನೇಕ ದೇವಾಲಯಗಳು ಆ ಒಂದು ಜಿಲ್ಲೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದರಲ್ಲಿ ಈ ಗೋರೂರು ಇರಬಹುದು, ಮೊಸಳೆ ಅಂತಕ್ಕಂಥ ಒಂದು ಸ್ಥಳ ಇರಬಹುದು, ಇವೆಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಾಮಗಳು ಅಂತೇಳಿ ಕರೀತಾ ಇದ್ದಾರೆ. ಹಾಗಾದ್ರೆ ಈ ಯಗಚಿ ನದಿ ಅಂತಕ್ಕಂಥ ಒಂದು ನದಿಯಲ್ಲಿ ಹರಿತಾ ಇದೆ. ಆ ಯಗಚಿ ನದಿಯ ದಂಡೆಯಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಯಾವುದಂದ್ರೆ ಅದು ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತಕ್ಕಂಥದ್ದು. ನೋಡಿ ಮಕ್ಕಳೇ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಬೇಲೂರಿನ ಚೆನ್ನಕೇಶವ ದೇವಾಲಯ, ಚೆನ್ನಕೇಶವ ದೇವಾಲಯ ಇದು ಯಗಚಿ ಅಂತಕ್ಕಂಥ ಒಂದು ನದಿಯ ದಂಡೆಯಲ್ಲಿ ಇರ್ತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ. ಇದು ಹೊಯ್ಸಳ ಒಂದು ಕಾಲದಲ್ಲಿ, ಹೊಯ್ಸಳರು ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಕಾಲದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಾಲಯ ಇದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಬೇಲೂರಿನ ಚೆನ್ನಕೇಶವ ದೇವಾಲಯ ಅಂತಕ್ಕಂಥದ್ದು. ಹಾಗಾದ್ರೆ ಇದು ಈ ಕುಸುರಿ ಕೆತ್ತನೆಗೆ ಅತಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ದೇವಾಲಯ ಅಂತೇಳಿ ಇದನ್ನು ಕರೀತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಇದನ್ನ ಅವತ್ತಿನ ಕಾಲದಲ್ಲಿ ವೇಲಾಪುರಿ ಅಂತೇಳಿ ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ವೇಲಾಪುರಿ ಅಂತೇಳಿ ಕರೀತಾ ಇದ್ರು. ವೇಲಾಪುರಿ ಅಂತೇಳಿ ಇದನ್ನ ಕರೀತಾ ಇದ್ರು ಅವತ್ತಿನ ಕಾಲದಲ್ಲಿ. ಹೀಗೆ ಈ ಹಾಸನ ಜಿಲ್ಲೆಯ ಒಂದು ವಿಶಿಷ್ಟತೆಗಳು
ಸಾಕಷ್ಟು ಇರ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಹೊಯ್ಸಳ ದೇವಾಲಯಗಳು ಅವತ್ತಿನ ಕಾಲದಲ್ಲಿ ಬರೀ ಬೀರೂರಿನಲ್ಲಿ ಚೆನ್ನಕೇಶವ ದೇವಾಲಯ ಮಾತ್ರ ಇದನ್ನು ನಾವು ಕಾಣ್ತಾ ಇದ್ದೀವಿ. ಹಳೇಬೀಡಿನಲ್ಲಿ ಕೂಡ ಹೊಯ್ಸಳೇಶ್ವರ ಅಂತಕ್ಕಂಥ ಒಂದು ದೇವಾಲಯ ಕೂಡ ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ವರ್ಷಕ್ಕೆ ಒಂದು ಬಾರಿ ನಿಮ್ಮನ್ನ ನಾವೇನ್ ಮಾಡ್ತಾ ಇದೀವಿ, ಶೈಕ್ಷಣಿಕ ಪ್ರವಾಸಕ್ಕೆ ಅಂತೇಳಿ ಇಂಥ ಒಂದು ಐತಿಹಾಸಿಕ ಸ್ಥಳಗಳನ್ನ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೀರೂರು ಹಳೇಬೀಡು ಇರ್ಬೋದು, ಬಾದಾಮಿ ಇರ್ಬೋದು, ಹೀಗೆ ಬಾಲಸಮುದ್ರ ಇರ್ಬೋದು, ಸೋಮನಾಥಪುರ ಇರ್ಬೋದು, ಇವೆಲ್ಲವೂ ಅವತ್ತಿನ ಕಾಲದಲ್ಲಿ ಆಗಿ ಹೋಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳು. ಈ ಒಂದು ಸ್ಥಳಗಳ ಒಂದು ವೀಕ್ಷಣೆಗೋಸ್ಕರ ಏನ್ ಮಾಡ್ತಾ ಇದೀವಿ, ಪ್ರತಿ ವರ್ಷ ಶೈಕ್ಷಣಿಕ ಪ್ರವಾಸವನ್ನ ನಾವು ಹಮ್ಮಿಕೊಳ್ತಾ ಇರತಕ್ಕಂಥದ್ದನ್ನ ನೀವು ಕಾಣ್ತಾ ಇದ್ದೀರಿ. ಹಾಗಾದ್ರೆ ಈ ಹಳೇಬೀಡಿನಲ್ಲಿ ಕೇದಾರೇಶ್ವರ ಮತ್ತು ಹೊಯ್ಸಳೇಶ್ವರ ಅಂತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ 2 ದೇವಾಲಯಗಳು ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಸ್ಥಳವನ್ನ 1000 ವರ್ಷಗಳ ಒಂದು ಚರಿತ್ರೆ ಇರತಕ್ಕಂಥ ಈ ಸ್ಥಳವನ್ನ ಅವತ್ತಿನ ಕಾಲದಲ್ಲಿ ದ್ವಾರ ಸಮುದ್ರ ಅಂತೇಳಿ ಕರೀತಾ ಇದ್ರು. ಇವತ್ತು ನಾವು ಏನು ಹಳೇಬೀಡು ಅಂತ ಕರೀತಾ ಇದ್ದೀವಿ, ಈ ಒಂದು ಸ್ಥಳಕ್ಕೆ ಪ್ರಾಚೀನ ಕಾಲದಲ್ಲಿರ್ತಕ್ಕಂಥ ಒಂದು ಹೆಸರು ಏನು, ದ್ವಾರ ಸಮುದ್ರ ಅಂತೇಳಿ ಅದನ್ನು ಕರೀತಾ ಇದ್ರು. ಹಾಗಾದ್ರೆ ಈ ಜಿಲ್ಲೆಯ ಮತ್ತೊಂದು ಆಕರ್ಷಣೀಯವಾಗಿರ್ತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಳ ಯಾವುದು ಅಂತಂದ್ರೆ ಅದು ಹಾಸನ ಜಿಲ್ಲೆಗೆ ಸೇರಿರ್ತಕ್ಕಂಥ ಶ್ರವಣಬೆಳಗೊಳ ಅಂತಕ್ಕಂಥ ಒಂದು ಸ್ಥಳ. ಮಕ್ಕಳೇ, ಶ್ರವಣಬೆಳಗೊಳ ಅಂದ ತಕ್ಷಣ ನಿಮ್ಮ ನೆನಪಿಗೆ ಬರತಕ್ಕಂಥದ್ದು ಒಂದು ವಿಷಯ ಏನು ಅಂತಂದ್ರೆ, ಆ ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರವಾಗಿರ್ತಕ್ಕಂಥ ಒಂದು ಬಾಹುಬಲಿಯ ಒಂದು ವಿಗ್ರಹವನ್ನ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದೇ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿರ್ತಕ್ಕಂಥ ಯಾವುದು ಗೊಮ್ಮಟೇಶ್ವರ ವಿಗ್ರಹವನ್ನ ನಾವೇನ್ ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಪ್ರತಿ 12 ವರ್ಷಗಳಿಗೊಮ್ಮೆ ಈ ಶ್ರವಣಬೆಳಗೊಳದಲ್ಲಿರ್ತಕ್ಕಂಥ ಈ ಗೊಮ್ಮಟ ವಿಗ್ರಹಕ್ಕೆ ನಾವೇನು ಬಾಹುಬಲಿ ವಿಗ್ರಹ ಅಂತ ನಾವೇನು ಕರಿತಾ ಇದ್ದೀವಿ, ಗೊಮ್ಮಟೇಶ್ವರ ಅಂತ ನಾವೇನು ಕರಿತಾ ಇದ್ದೀವಿ, ಆ ಒಂದು ವಿಗ್ರಹಕ್ಕೆ ಪ್ರತಿ 12 ವರ್ಷಗಳಿಗೊಮ್ಮೆ ಏನಾಗ್ತಾ ಇದೆ, ಮಹಾಮಸ್ತಕಾಭಿಷೇಕ ಅಂತ ಹೇಳಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವ ಸಲುವಾಗಿ ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಶ್ರವಣಬೆಳಗೊಳ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ಜೈನರ ಒಂದು ಕಾಶಿ ಅಂತೇಳಿ ಕರಿತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಅಪಾರ ಸಂಖ್ಯೆಯಲ್ಲಿ ಆ ಒಂದು ಪ್ರದೇಶದಲ್ಲಿ ಜೈನರು ಅಂತಕ್ಕಂಥವರು ವಾಸವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅಲ್ಲಿ ಈ ಬಾಹುಬಲಿ ವಿಗ್ರಹಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಅಂತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಹಾಸನ ಮತ್ತು ಮಂಗಳೂರು ಈ ನಡುವೆ ಬರ್ತಕ್ಕಂಥ ಒಂದು ಪ್ರದೇಶ, ಹಾಸನ ಮತ್ತು ಮಂಗಳೂರು ಈ ನಡುವಿನ ಒಂದು ರೈಲು ಮಾರ್ಗದಲ್ಲಿ 58 ಸುರಂಗಗಳು ಕೂಡ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ರೈಲು ಮಾರ್ಗದಲ್ಲಿ ಯಾತ್ರೆ ಮಾಡುವುದು ಒಂದು ಸಾಹಸ ಯಾತ್ರೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಈ ಹಾಸನ ಜಿಲ್ಲೆ ಅಂತಕ್ಕಂಥದ್ದು ಹಲವು ವಿಶಿಷ್ಟತೆಗಳಿಂದ ಕೂಡಿರ್ತಕ್ಕಂಥ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಪರಂಪರೆಯನ್ನ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಅಂತೇಳಿ ಇದನ್ನು ನಾವು ಕರೀತಾ ಇದ್ದೀವಿ. ಹಾಗಾದ್ರೆ ಈ ಹಾಸನ ಜಿಲ್ಲೆಯವರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂಥ ಶ್ರೀ ಎಚ್.ಡಿ. ದೇವೇಗೌಡರು ನಮ್ಮ ಭಾರತದ ಪ್ರಧಾನಮಂತ್ರಿಗಳಾಗಿದ್ದರು. ಅದು ಒಂದು ನಮಗೆ ಹೆಮ್ಮೆಯ ಸಂಗತಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ನೋಡಿ ಮಕ್ಕಳೇ, ನಮ್ಮ ಕರ್ನಾಟಕದವರಾಗಿರ್ತಕ್ಕಂಥ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಎಚ್.ಡಿ. ದೇವೇಗೌಡರು ಅವರು ಕೂಡ ಈ ಹಾಸನ ಜಿಲ್ಲೆಗೆ ಸೇರಿದವರು ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದ. ಹಾಗಾದ್ರೆ ಇನ್ನು ಮುಂದೆ ಬರತಕ್ಕಂಥ ಒಂದು ಜಿಲ್ಲೆ ಯಾವುದು, ಚಿಕ್ಕಮಗಳೂರು ಜಿಲ್ಲೆ ಅಂತ ಅದನ್ನ ಕರೀತಾ ಇದ್ದಾರೆ. ಹಾಸನ ಜಿಲ್ಲೆ ಆದ ನಂತರ ಮುಂಬರ್ತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂದ್ರೆ ಚಿಕ್ಕಮಗಳೂರು. ಚಿಕ್ಕಮಗಳೂರು ಅಂದ ತಕ್ಷಣ ನಮ್ಮ ನೆನಪಿಗೆ ಬರ್ತಕ್ಕಂಥದ್ದು ಅದು ಕಾಫಿ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಿಲ್ಲೆ ಯಾವುದು, ಚಿಕ್ಕಮಗಳೂರು. ಮಕ್ಕಳೇ, ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಚಿಕ್ಕಮಗಳೂರು ಅಲ್ಲ,
ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ. ಈ ಒಂದು ಜಿಲ್ಲೆ ಕಾಫಿ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಸಿದ್ಧಿಯನ್ನ ಪಡ್ಕೊಂಡದ. ಕಾಫಿ ಬೆಳೆಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಇದಾಗಿರ್ತಕ್ಕಂಥದ್ದು ಯಾವುದು? ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ. ಹಾಗಾದ್ರೆ ಈ ಜಿಲ್ಲೆಯ ಒಂದು ವಿಶಿಷ್ಟತೆ ಏನು ಅಂತಂದ್ರೆ, ಅವತ್ತಿನ ಒಂದು ಪ್ರಾಚೀನ ಕಾಲದಲ್ಲಿ ಆದಿ ಶಂಕರಾಚಾರ್ಯರು ಏನ್ ಮಾಡಿದಾರೆ, ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಶಾರದಾ ದೇವಾಲಯ ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಶಾರದಾ ದೇವಾಲಯವನ್ನ ಶಂಕರಾಚಾರ್ಯರು ಏನು ಮಾಡಿದಾರೆ, ಅವತ್ತಿನ ಕಾಲದಲ್ಲಿ ಈ ಶೃಂಗೇರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಒಂದು ಶೃಂಗೇರಿ ಅಂತಕ್ಕಂಥದ್ದು ತುಂಗಾ ನದಿಯ ಒಂದು ದಂಡೆಯಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಧಾರ್ಮಿಕ ಸ್ಥಳ ಇದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಸಮುದ್ರ ಮಟ್ಟದಿಂದ 1034 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಜಿಲ್ಲೆ ದಟ್ಟವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವನ್ನ ಇದು ಒಳಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಅಪಾರ ಪ್ರಮಾಣದಲ್ಲಿ ಇಲ್ಲಿ ಮಳೆ ಇರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅದಕ್ಕಾಗಿ ಈ ಒಂದು ಜಿಲ್ಲೆಯಲ್ಲಿ ದಟ್ಟವಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ ಅಂತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ತಂಪಾಗಿರ್ತಕ್ಕಂಥ ಒಂದು ಹವಾಮಾನ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ಅನೇಕ ವನ್ಯಮೃಗಧಾಮಗಳು, ಭದ್ರಾ ವನ್ಯಮೃಗಧಾಮ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಭದ್ರಾ ವನ್ಯಮೃಗಧಾಮ ಅಂತಕ್ಕಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಮುತ್ತೋಡಿ ಪ್ರಾಣಿಧಾಮ ಅಂತಕ್ಕಂಥದ್ದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಭದ್ರಾ ವನ್ಯಮೃಗಧಾಮ, ಭದ್ರಾ ವನ್ಯಮೃಗಧಾಮ, ವನ್ಯಮೃಗಧಾಮ. ಮತ್ತೊಂದು ಮುತ್ತೋಡಿ ಅಂತಕ್ಕಂಥದ್ದು, ಮುತ್ತೋಡಿ ವನ್ಯಮೃಗಧಾಮ, ಇದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಹೀಗೆ ಅಲ್ಲಿ ಎರಡು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ವನ್ಯಮೃಗಧಾಮಗಳು ಕೂಡ ಅಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಇದಲ್ಲದೆ ಉಳುವಿ ಅಂತಕ್ಕಂಥ ಒಂದು ಪಕ್ಷಿಧಾಮ ಕೂಡ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಉಳುವಿ ಪಕ್ಷಿಧಾಮ, ಉಳುವಿ ಪಕ್ಷಿಧಾಮ, ಇದು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಅನೇಕ ಪಕ್ಷಿಗಳು ವಾಸವಾಗಿರ್ತಕ್ಕಂಥ ಒಂದು ಸ್ಥಳ ಇದಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ 19ನೇ ಒಂದು ಶತಮಾನದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಸೇಂಟ್ ಆಂಡ್ರೂಸ್ ಚರ್ಚ್ ಅಂತಕ್ಕಂಥ ಒಂದು ಚರ್ಚ್ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಸೇಂಟ್ ಆಂಡ್ರೂಸ್ ಚರ್ಚ್ ಅಂತಕ್ಕಂಥದ್ದು, ಸೇಂಟ್ ಆಂಡ್ರೂಸ್ ಚರ್ಚ್ ನೋಡಿ ಮಕ್ಕಳೇ, ಸೇಂಟ್ ಆಂಡ್ರೂಸ್ ಚರ್ಚ್. ಈ ಚರ್ಚ್ ಕೂಡ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಸಾಕಷ್ಟು ವೈಶಿಷ್ಟ್ಯತೆಗಳಿಂದ ಅದು ಕೂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇಷ್ಟೇ ಅಲ್ಲದೆ ಪ್ರಸಿದ್ಧವಾಗಿರ್ತಕ್ಕಂಥ ಜಾಮಿಯಾ ಮಸೀದಿ ಅಂತಕ್ಕಂಥ ಒಂದು ಮಸೀದಿ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಜಾಮಿಯಾ ಮಸೀದಿ, ಜಾಮಿಯಾ ಮಸೀದಿ, ಈ ಮಸೀದಿ ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಸುಪ್ರಸಿದ್ಧವಾಗಿರ್ತಕ್ಕಂಥ ಇಸ್ಲಾಂ ಧರ್ಮಕ್ಕೆ ಸೇರಿರ್ತಕ್ಕಂಥ ಜಾಮಿಯಾ ಮಸೀದಿ ಕೂಡ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥ ಒಂದು ಒಡೆಯರು ಬೇಸಿಗೆಯಲ್ಲಿ ತಂಗಲಿಕ್ಕೆ ಒಂದು ಬಂಗಲೆಯನ್ನು ಅಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅನೇಕ ಜಲಪಾತಗಳು ಅಲ್ಲಿ ಹರಿತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಜಲಪಾತಗಳ ಹೆಸರುಗಳನ್ನು ನಾವು ಹೇಳಬೇಕಾದ್ರೆ ಅಬ್ಬೆ ಜಲಪಾತ ಇರಬಹುದು, ಮುಳ್ಳಯ್ಯನಗಿರಿ ಇರಬಹುದು, ಕಲ್ಲತ್ತಗಿರಿ ಅಂತಕ್ಕಂಥ ಒಂದು ಪ್ರಕೃತಿ
ನಿಸರ್ಗ ರಮಣೀಯವಾಗಿರ್ತಕ್ಕಂಥ ಒಂದು ಸ್ಥಳಗಳು ಆ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದ್ದಾವ. ಹೀಗೆ ಅನೇಕ ವಿಶಿಷ್ಟತೆಗಳಿಂದ ಕೂಡಿರ್ತಕ್ಕಂಥ ಒಂದು ಜಿಲ್ಲೆ ಈ ಜಿಲ್ಲೆಯಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಅನೇಕ ಸಾಹಸ ಕ್ರೀಡೆಗಳ ಒಂದು ಕೇಂದ್ರ ಸ್ಥಳ ಇದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಒಂದು ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಕಾಫಿ ಬೆಳೆಯನ್ನ ಬೆಳೆಯಲಿಕ್ಕೆ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಜಿಲ್ಲೆ ಇದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಭಾಗದಲ್ಲಿ ಬೆಳೀತಾ ಇರತಕ್ಕಂಥ ಕಾಫಿ ಅಂತಕ್ಕಂಥ ಒಂದು ಬೆಳೆಯನ್ನ ಅವತ್ತಿನ ಕಾಲದಲ್ಲಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅಂತಂದ್ರೆ ಸೂಫಿ ಸಂತರಾಗಿರ್ತಕ್ಕಂಥ ಬಾಬಾ ಬುಡನ್ ಗಿರಿ ಅಂತೇಳಿ ಆತನ ಹೆಸರು. ಅವರು ನಮ್ಮ ಭಾರತ ದೇಶಕ್ಕೆ ಈ ಕಾಫಿ ಬೆಳೆಯನ್ನ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರು ಏನ್ ಮಾಡಿದ್ರು, ಪ್ರಥಮವಾಗಿ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಈ ಕಾಫಿ ಬೆಳೆಯನ್ನ ಪರಿಚಯಿಸಿರ್ತಕ್ಕಂಥ ಒಬ್ಬ ಮಹಾನ್ ಸಂತರು ಅವರಾಗಿರ್ತಕ್ಕಂಥವರು. ಅವರ ಹೆಸರು ಏನು, ಬಾಬಾ ಬುಡನ್ ಅಂತ ಹೇಳಿ ಅವರ ಹೆಸರು. ಅವರ ಒಂದು ದರ್ಗಾ ಕೂಡ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದು ಮುಸ್ಲಿಮರು ಮತ್ತು ಹಿಂದೂಗಳ ಒಂದು ಪವಿತ್ರ ಯಾತ್ರಾ ಸ್ಥಳ ಇದಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಹಲವಾರು ವಿಶಿಷ್ಟತೆಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಚಿಕ್ಕಮಗಳೂರು ಜಿಲ್ಲೆ ಸಾಕಷ್ಟು ಇಲ್ಲಿ ನಿಸರ್ಗ ರಮಣೀಯವಾಗಿರ್ತಕ್ಕಂಥ ಒಂದು ಸ್ಥಳಗಳು ಕೂಡ ಅಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಕೊನೆಯದಾಗಿ ಬರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಒಂದು ದತ್ತಾತ್ರೇಯ ಪೀಠ ಅಂತಕ್ಕಂಥದ್ದು ಕೂಡ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಸೂಫಿ ಸಂತರಾಗಿರ್ತಕ್ಕಂಥ ಈ ಬಾಬಾ ಬುಡನ್ ದರ್ಗಾ ಇಲ್ಲಿ ಇರತಕ್ಕಂಥದ್ದು ಒಂದು ವಿಶೇಷ. ಜೊತೆಗೆ ಅಲ್ಲಿ ಒಂದು ಗವಿಯಲ್ಲಿ ದತ್ತಾತ್ರೇಯ ಅಂತಕ್ಕಂಥ ಒಂದು ಪೀಠ ಇರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಈ ಚಿಕ್ಕಮಗಳೂರು ಅಂತಕ್ಕಂಥ ಒಂದು ಜಿಲ್ಲೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಾವು ಈ ಚಿಕ್ಕಮಗಳೂರು ಜಿಲ್ಲೆ ಇರಬಹುದು, ಚಾಮರಾಜನಗರ ಜಿಲ್ಲೆ ಇರಬಹುದು, ಹಾಸನ ಜಿಲ್ಲೆ ಇರಬಹುದು, ಈ 3 ಜಿಲ್ಲೆಗಳ ಕುರಿತು ಸಾಕಷ್ಟು ವಿಷಯಗಳನ್ನ ನಾವು ತಿಳಿದುಕೊಂಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಹಾಸನ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಸಿದ್ಧವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳ ಹೆಸರುಗಳನ್ನ ನೀವೇನ್ ಮಾಡಬೇಕು, ಬರೆದು ಪಟ್ಟಿಯನ್ನ ಮಾಡಿರಿ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.